ಫ್ರೆಂಡ್ಸ್ ನಮಸ್ಕಾರ, ನಾನು ನಿಮ್ಮ ನಾಗರಾಜ್ ಕುಮಾರ್. ನಾವು ಈ ಒಂದು ತರಗತಿಯಲ್ಲಿ ಕಂಜಕ್ಷನ್ಸ್ ಸಂಯೋಗ ಪದಗಳ ಕುರಿತು ಅಧ್ಯಯನ ಮಾಡೋಣ ಅಂತ. ಏನಪ್ಪ ಸಂಯೋಗ ಪದಗಳು, ಏನ್ ಕಂಜಕ್ಷನ್ ಅಂದ್ರ? ಕಂಜಕ್ಷನ್ ಅಂದ್ರೆ ಏನಪ್ಪಾ ಅಂತಂದ್ರ ಕನೆಕ್ಟ್ ಮಾಡ್ತಿರ್ಬೇಕು. ವರ್ಡ್ಗಳು ಏನ್ ಮಾಡ್ತಿರ್ಬೇಕು? ಕನೆಕ್ಟ್ ಮಾಡ್ತಿರ್ಬೇಕು. ಏನನ್ನ ಕನೆಕ್ಟ್ ಮಾಡ್ತಿರ್ಬೇಕು? ವರ್ಡ್ಸ್, ವಾಕ್ಯದಲ್ಲಿರುವಂತಹ ಪದಗಳನ್ನ, ಫ್ರೇಸಸ್, ಕ್ಲಾಸಸ್ ಆರ್ ಸೆಂಟೆನ್ಸಸ್. ಇವನ್ನ ಸೆಂಟೆನ್ಸ್ ಗಳನ್ನು ಕೂಡ ಅದು ಒಂದಕ್ಕಿಂತ ಹೆಚ್ಚು ವಾಕ್ಯಗಳನ್ನ, ಒಂದಕ್ಕಿಂತ ಹೆಚ್ಚು ಪದಗಳನ್ನ, ಫ್ರೇಸ್ ಗಳನ್ನ ಅದು ಕನೆಕ್ಟ್ ಮಾಡ್ತಿತ್ತಪ್ಪ ಅಂತಂದ್ರ ಆ ಒಂದು ಪದಕ್ಕ ನಾವೇನಂತ ಕರಿತೀವಿ? ಕಂಜಕ್ಷನ್ಸ್ ಅಂತ ಕಂಜಕ್ಷನ್ ಅಂತ ಕರಿತೀವಿ. ನಾವು ಮೂರು ರೀತಿಯಾದಂತಹ ಕಂಜಕ್ಷನ್ಸ್ ಗಳನ್ನ ನೋಡ್ತೀವಿ. ಯಾವ್ಯಾವ ಮೂರು ವಿಧಗಳು? ಕೋಆರ್ಡಿನೇಟಿಂಗ್, ಪೇರ್ಡ್ ಕಂಜಂಕ್ಷನ್ಸ್, ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್. ಏನ್ರಿ ಕಂಜಂಕ್ಷನ್ಸ್ ಗಳಲ್ಲಿ ಎಷ್ಟು ವಿಧಗಳು? ಮೂರು. ಒಂದು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್, ಪೇರ್ಡ್ ಕಂಜಂಕ್ಷನ್ಸ್ ಅಂಡ್ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್. ಒಂದೊಂದಾಗಿ ನೋಡ್ಕೊತ ಹೋದ್ರೆ ಮೊದಲನೇದಾಗಿ ನಾವೇನ್ ನೋಡೋಣ? ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್. ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ 7 ಇದಾವೆ. ಮೇನ್ ಆಗಿ ಎಷ್ಟಿದಾವೆ? 7 ಇದಾವೆ. ಇದಕ್ಕೆ ನಾವು ಒಂದು ಕೋಡಿಂಗ್ ಅನ್ನ ಕೊಡ್ತೀವಿ. ಸಾಮಾನ್ಯವಾಗಿ ಏನಂತ ಕೋಡಿಂಗ್ ಕೊಡ್ತಾರೆ ಈ ಒಂದು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಗಳಿಗೆ ಅಂದ್ರೆ ಫ್ಯಾನ್ ಬಾಯ್ಸ್ ಅಂತ ಕೊಡ್ತಾರೆ. ಏನಂತ ಕೊಡ್ತಾರೆ? ಫ್ಯಾನ್ ಬಾಯ್ಸ್. ಆ 7 ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಗಳನ್ನ ಈ ಒಂದು ಕೋಡಿಂಗ್ ನಲ್ಲಿ ಇಟ್ಟಿದ್ದಾರೆ, ಫ್ಯಾನ್ ಬಾಯ್ಸ್. ಅಥವಾ ನಾವು ಅದನ್ನ ಏನಂತ ಕರಿಬಹುದು? ಬಾಯ್ಸ್ ಫ್ಯಾನ್ ಅಂತಾನು ಕೂಡ ನೆನ್ಪಿಟ್ಕೋಬಹುದು. ಏನಪ್ಪಾ ಫ್ಯಾನ್ ಬಾಯ್ಸ್ ಅಂದ್ರೆ? ಪ್ರತಿಯೊಂದು ಲೆಟರ್ ನಲ್ಲೂ ಕೂಡ ಒಂದೊಂದು ಕಂಜಂಕ್ಷನ್ ಇದೆ. ಎಫ್ ಅಂದ್ರೆ ಯಾವ ಕಂಜಂಕ್ಷನ್ ಬರುತ್ತೆ? ಫಾರ್. ಎ ಅಂದ್ರೆ ಯಾವ ಕಂಜಂಕ್ಷನ್ ಬರುತ್ತೆ? ಅಂಡ್. ಎನ್ ಅಂದ್ರೆ ನಾರ್. ಬಿ ಅಂದ್ರೆ ಬಟ್. ಓ ಅಂದ್ರೆ ಆರ್. ವೈ ಅಂದ್ರೆ ಎಟ್. ಎಸ್ ಅಂದ್ರೆ ಸೊ. ಈ ರೀತಿಯಾದಂತಹ 7 ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಗಳನ್ನ ನಾವು ಫ್ಯಾನ್ ಬಾಯ್ಸ್ ಅಂತಕ್ಕಂತಹ ಒಂದು ಕೋಡಿಂಗ್ ನಲ್ಲಿ ಇಟ್ಟಿದ್ದೀವಿ. ಒಂದೊಂದರ ಬಗ್ಗೆ ಅಧ್ಯಯನ ಮಾಡ್ಕೊತ ಹೋಗೋಣಂತ. ಎಫ್ ಫಾರ್ ಫಾರ್. ಎಫ್ ಅಂದ್ರೆ ಫಾರ್. ಫಾರ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅನ್ನ ನಾವು ಹೆಂಗ್ ಬಳಸ್ತೀವಿ? ಐ ಗೋ ಟು ಲೈಬ್ರರಿ. ಫಾರ್ ಐ ಲವ್ ಟು ರೀಡ್. ನಾನು ಲೈಬ್ರರಿಗೆ ಹೋಗ್ತೀನಿ, ನಾನು ಪುಸ್ತಕಗಳನ್ನ ಇಷ್ಟಪಡ್ತೀನಿ, ಪುಸ್ತಕಗಳ ಮೇಲೆ ನಾನು ಬಹಳಷ್ಟು ಪ್ರೀತಿ ಇದೆ, ಆದ್ದರಿಂದ ನಾನು ಏನ್ ಮಾಡ್ತೀನಿ? ಲೈಬ್ರರಿಗೆ ಹೋಗ್ತೀನಿ. ಈ ರೀತಿಯಾಗಿ ನಾವೇನನ್ನ ಯೂಸ್ ಮಾಡ್ತೀವಿ? ಫಾರ್ ಅಂತಕ್ಕಂಥ ಕಂಜಂಕ್ಷನ್ ಅನ್ನ ಯೂಸ್ ಮಾಡ್ತೀವಿ. ಅಂಡ್ ಅಂತಕ್ಕಂಥ ಕಂಜಂಕ್ಷನ್ ಅನ್ನ ಯಾವ ರೀತಿಯಾಗಿ ಉಪಯೋಗಿಸ್ತೀವಿ? ಐ ಹ್ಯಾವ್ ಅ ಪೆನ್ ಅಂಡ್ ಪೇಪರ್. ನನ್ನ ಹತ್ರ ಒಂದು ಪೆನ್ನು ಮತ್ತು ಪೇಪರ್ ಎರಡು ಇವೆ. ನನ್ನ ಹತ್ತಿರ ಒಂದು ಪೆನ್ನು ಮತ್ತು ಪೇಪರ್ ಇದೆ. ಹಾಗಾಗಿ ನಾವು ಈ ಅಂಡ್ ಅನ್ನ ಪೆನ್ ಮತ್ತು ಪೇಪರ್ ನ ಜೋಡಣೆಯಾಗಿ ಬಳಸ್ತೀವಿ. ಹಾಗಾಗಿ ಅಂಡ್ ಅನ್ನೋದೇನು? ಕೋಆರ್ಡಿನೇಟಿಂಗ್ ಕಂಜಂಕ್ಷನ್. ನೆಕ್ಸ್ಟ್ ಎನ್ ಫಾರ್ ನಾರ್. ಐ ಹ್ಯಾವ್ ನೈದರ್ ಅ ಕಾರ್ ನಾರ್ ಅ ಬೈಕ್. ನನ್ನ ಹತ್ರ ಕಾರು ಇಲ್ಲ, ಬೈಕು ಇಲ್ಲ. ನನ್ನ ಹತ್ರ ಕಾರು ಇಲ್ಲ, ಬೈಕು ಇಲ್ಲ. ಹಾಗಾದ್ರೆ ಇಲ್ಲಿ ಬಳಸಿರುವಂತಹ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಯಾವುದು? ನಾರ್ ಅಂತಕ್ಕಂಥದ್ದು. ಯಾವ್ದ್ರಿ? ನಾರ್ ಅಂತಕ್ಕಂಥದ್ದು. ಬಿ ಬಂದ್ರೆ ಬಟ್. ಸಂಧ್ಯಾ ಈಸ್ ಪುವರ್. ಸಂಧ್ಯಾ ಈಸ್ ಪುವರ್ ಬಟ್ ಆನೆಸ್ಟ್. ಬಟ್ ಆನೆಸ್ಟ್. ಸಂಧ್ಯಾ ಅನ್ನೋ ಒಂದು ಹುಡುಗಿ ಬಹಳಷ್ಟು ಪುವರ್ ಅದಳ ಅಂದ್ರೆ ಬಡವದಳ, ಆದ್ರ ಬಹಳಷ್ಟು ಪ್ರಾಮಾಣಿಕಳಾಗಿದ್ದಾಳ. ಹೆಂಗದಳ? ಪ್ರಾಮಾಣಿಕಳಲ್ಲಿ. ಬಟ್ ಈ ಪುವರ್ ಮತ್ತು ಆನೆಸ್ಟಿ ಅನ್ನ ಏನ್ ಮಾಡ್ತಾ ಇದೆ? ಬಟ್ ಅಂತಕ್ಕಂಥದ್ದು ಜೋಡಣೆ ಮಾಡ್ತಾ ಇದೆ. ಹಾಗಾಗಿ ಬಟ್ ಅಂತಕ್ಕಂಥದ್ದನ್ನ ನಾವೇನಂತ ಕರಿತೀವಿ? ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅಂತ ಅಥವಾ ಕಂಜಂಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಓ ಫಾರ್ ಆರ್. ಓ ಫಾರ್ ಆರ್. ಆರ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅನ್ನ ಹೆಂಗ್ ಬಳಸ್ತೀವಿ? ಅಮರ್ ಲೈಕ್ಸ್ ಟೀ ಆರ್ ಕಾಫಿ. ಅಮರ್ ಲೈಕ್ಸ್ ಟೀ ಆರ್ ಕಾಫಿ. ಅಮರ್ ಟೀ ಅಥವಾ ಕಾಫಿಯನ್ನ ಇಷ್ಟಪಡ್ತಾನೆ. ಟೀ ಅಥವಾ ಕಾಫಿ. ಈ ಆರ್ ಅಂತಕ್ಕಂಥದ್ದು ಏನ್ ಮಾಡ್ತದ? ಆ ಟೀ ಮತ್ತು ಕಾಫಿಯ ನಡುವೆ ಸಂಬಂಧವನ್ನ ಕಲ್ಪಿಸಿಕೊಡ್ತದ. ಇದು ಅಥವಾ ಇದು. ಟೀ ಅಥವಾ ಕಾಫಿ. ಇನ್ನು ವೈ ಬಂದ್ರೆ ಎಟ್. ವೈ ಬಂದ್ರೆ ಎಟ್. ಐ ರ್ಯಾನ್ ಫಾಸ್ಟ್. ಈ ಎಟ್ ಅಂತಕ್ಕಂಥದ್ದು ಬಟ್ ಅಂತಕ್ಕಂಥ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ರೀತಿಯಲ್ಲೇ ಕೆಲಸ ಮಾಡುತ್ತೆ. ಎಟ್ ಐ ರ್ಯಾನ್ ಫಾಸ್ಟ್ ಎಟ್ ಐ ಮಿಸ್ ದ ಟ್ರೈನ್. ನಾನು ಬಹಳಷ್ಟು ವೇಗವಾಗಿ ಓಡಿನಿ, ಆದರೆ ನಾನು ಟ್ರೈನ್ ಅನ್ನ ಏನ್ ಮಾಡಿದೆ? ಮಿಸ್ ಮಾಡ್ಕೊಂಡೆ. ಟ್ರೈನ್ ನನಗೆ ಸಿಗ್ಲಿಲ್ಲ. ಹಾಗಾಗಿ ಎಟ್ ಬಟ್ ರೀತಿಯಾಗಿ ಕೆಲಸ ಮಾಡುತ್ತೆ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್. ಇನ್ನು ಸೊ. ಎಸ್ ಫಾರ್ ಸೊ. ಹಿ ಪ್ರಾಕ್ಟೀಸ್ಡ್ ವೆಲ್. ಅವನು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾನೆ.
ಸೊ ಹಿ ಗಾಟ್ ಫಸ್ಟ್ ರ್ಯಾಂಕ್, ಆದ್ದರಿಂದ ಅವನು ಮೊದಲ ರ್ಯಾಂಕ್ ಅನ್ನ ಪಡೆದನು. ಸೊ ಅಂತಕ್ಕಂಥದ್ದು ಈ ಎರಡು ಸೆಂಟೆನ್ಸ್ ಗಳನ್ನ ಹಿ ಪ್ರಾಕ್ಟಿಸ್ಡ್ ವೆಲ್, ಹಿ ಗಾಟ್ ಫಸ್ಟ್ ರ್ಯಾಂಕ್, ಹಿ ಪ್ರಾಕ್ಟಿಸ್ಡ್ ವೆಲ್, ಹಿ ಗಾಟ್ ಫಸ್ಟ್ ರ್ಯಾಂಕ್, ಎರಡು ಸೆಂಟೆನ್ಸ್ ಗಳನ್ನ ಏನ್ ಮಾಡ್ತದ ಸೊ ಅಂತಕ್ಕಂಥದ್ದು ಜಾಯಿನ್ ಮಾಡುತ್ತೆ. ಆದ್ದರಿಂದ ಇದಕ್ಕೆ ನಾವೇನಂತೀವಿ ಕಂಜಕ್ಷನ್ ಅಂತೀವಿ. ಆ ಯಾವ ಕಂಜಕ್ಷನ್? ಕೋಆರ್ಡಿನೇಟಿಂಗ್ ಕಂಜಕ್ಷನ್ ಅಂತ ಕರಿತೀವಿ. ಇನ್ನು ನಾವು ಎರಡನೆಯದಾಗಿ ಸಬಾರ್ಡಿನೇಟಿಂಗ್ ಕಂಜಕ್ಷನ್ಸ್ ಗಳನ್ನ ನೋಡೋದಾದ್ರೆ, ಸಬಾರ್ಡಿನೇಟಿಂಗ್ ಕಂಜಕ್ಷನ್ ಗಳನ್ನ ನಾವು ಮುಖ್ಯವಾಗಿ ಎರಡು ರೀತಿಯಲ್ಲಿ ಕಾಣ್ತೀವಿ. ಹೆಂಗಪ್ಪ ಅಂತಂದ್ರ ಮೊದಲನೇದಾಗಿ ಮೇನ್ ಕ್ಲಾಸ್ ಪ್ಲಸ್ ಸಬಾರ್ಡಿನೇಟ್ ಕ್ಲಾಸ್. ಮೇನ್ ಕ್ಲಾಸ್ ಮತ್ತು ಮೇನ್ ಕ್ಲಾಸ್ ಮೊದಲು ಉಪಯೋಗಿಸಿ ಸಬಾರ್ಡಿನೇಟ್ ಕ್ಲಾಸ್ ಆಮೇಲೆ ಉಪಯೋಗಿಸುವಾಗ ಅವೆರಡರ ಮಧ್ಯದಲ್ಲಿ ನಾವೇನ್ ಬಳಸಿರ್ತೀವಿ? ಈ ಒಂದು ಸಬಾರ್ಡಿನೇಟಿಂಗ್ ಕಂಜಕ್ಷನ್ ಗಳನ್ನ ಬಳಸಿರ್ತೀವಿ. ಹೆಂಗಪ್ಪ? ಫಸ್ಟ್ ಎಕ್ಸಾಂಪಲ್, ದ ಟೀಚರ್ ಡಿಸ್ಟ್ರಿಬ್ಯೂಟೆಡ್ ಪೇಪರ್ಸ್. ಟೀಚರ್ ಏನ್ ಮಾಡಿದ್ದಾರೆ? ಪೇಪರ್ಸ್ ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಇಟ್ ಇಸ್ ಅ ಮೇನ್ ಕ್ಲಾಸ್. ಆಫ್ಟರ್ ಗಿವಿಂಗ್ ಇನ್ಸ್ಟ್ರಕ್ಷನ್ಸ್, ಇನ್ಸ್ಟ್ರಕ್ಷನ್ ಅನ್ನು ಅವರು ಕೊಡ್ತಾ ಇದ್ದಾರೆ, ಅದು ಏನಾಗುತ್ತೆ? ಸಬಾರ್ಡಿನೇಟಿಂಗ್ ಕ್ಲಾಸ್ ಆಗುತ್ತೆ. ಅವೆರಡರ ಮಧ್ಯದಲ್ಲಿರುವಂತಹ ಒಂದು ವರ್ಡ್ ಯಾವುದು? ಆಫ್ಟರ್. ಮೇನ್ ಕ್ಲಾಸ್ ಮತ್ತು ಸಬಾರ್ಡಿನೇಟ್ ಕ್ಲಾಸ್ ಗಳ ಮಧ್ಯೆ ಇರುವುದು ಯಾವುದು? ಆಫ್ಟರ್. ಆ ಆಫ್ಟರ್ ನಾವೇನು ಕರಿತೀವಿ? ಸಬಾರ್ಡಿನೇಟಿಂಗ್ ಕಂಜಕ್ಷನ್ ಅಂತ ಕರಿತೀವಿ. ಇನ್ ದ ಸೆಕೆಂಡ್ ಎಕ್ಸಾಂಪಲ್, ಡಿಡ್ ಶಿ ಸೇ ಎನಿಥಿಂಗ್? ಈ ಡಿಡ್ ಶಿ ಸೇ ಎನಿಥಿಂಗ್ ಅಂತಕ್ಕಂಥದ್ದು ಮೇನ್ ಕ್ಲಾಸ್ ಆಗಿದೆ. ಅವಳು ಏನಾದ್ರೂ ಹೇಳಿದ್ಲ? ಬಿಫೋರ್ ಶಿ ಲೆಫ್ಟ್, ಅವಳು ಹೋದ್ಲು ಅನ್ನೋದೇನೋ ಸಬಾರ್ಡಿನೇಟಿಂಗ್ ಕ್ಲಾಸ್ ಆಗುತ್ತೆ. ಈ ಎರಡು ಕ್ಲಾಸ್ ಗಳ ಮಧ್ಯೆ ಇರುವಂತಹ ವರ್ಡ್ ಯಾವುದು? ಬಿಫೋರ್. ಯಾವುದು? ಬಿಫೋರ್. ಈ ಬಿಫೋರ್ ಅಂತಕ್ಕಂಥದ್ದು ಏನಾಗಿರುತ್ತೆ? ಸಬಾರ್ಡಿನೇಟಿಂಗ್ ಕಂಜಕ್ಷನ್ ಆಗಿರುತ್ತೆ. ಸಬಾರ್ಡಿನೇಟಿಂಗ್ ಕಂಜಕ್ಷನ್ ಆಗಿರುತ್ತೆ. ಇನ್ನು ನಾವು ಎರಡನೇ ವಿಧದಲ್ಲಿ ನಾವು ಸಬಾರ್ಡಿನೇಟಿಂಗ್ ಕಂಜಕ್ಷನ್ ಅನ್ನ ಯಾವ ರೀತಿಯಾಗಿ ಕಾಣ್ತೀವಿ? ಇಲ್ಲಿ ಮೊದಲು ಸಬಾರ್ಡಿನೇಟಿಂಗ್ ಕ್ಲಾಸ್ ಬಂದು ಆಮೇಲೆ ಮೇನ್ ಕ್ಲಾಸ್ ಬರುತ್ತೆ. ಹೆಂಗಪ್ಪ ಅಂತಂದ್ರ, ಒನ್ಸ್ ಯು ಸಿ ಹರ್, ಯು ಸಿ ಹರ್, ಯು ವಿಲ್ ರೆಕಗ್ನೈಸ್ ಹರ್. ಒಂದು ಸಾರಿ ನೀನು ಅವಳನ್ನ ನೋಡಿದ್ರೆ ನೀನು ಗುರುತು ಹಿಡಿತೀಯಾ. ಇಲ್ಲಿ ಸಬಾರ್ಡಿನೇಟಿಂಗ್ ಕ್ಲಾಸ್, ಮೇನ್ ಕ್ಲಾಸ್. ಇಲ್ಲಿ ಮೊದಲು ಏನ್ ಬಂದಿದೆ? ಈ ಒಂದು ಸಬಾರ್ಡಿನೇಟಿಂಗ್ ಕಂಜಕ್ಷನ್ ಬಂದಿದೆ. ಮೊದಲು ಆ ಒಂದು ಸೆಂಟೆನ್ಸ್ ನ ಮೊದಲಿಗೆ ಉಪಯೋಗಿಸ್ತೀವಿ ಈ ಕ್ಲಾಸ್ ಕಂಜಕ್ಷನ್ ಗಳನ್ನ. ಅವುಗಳನ್ನ ಏನಂತೀವಿ? ಸಬಾರ್ಡಿನೇಟಿಂಗ್ ಕಂಜಕ್ಷನ್ ಅಂತ ಕರಿತೀವಿ. ಮೇನ್ ಕ್ಲಾಸ್ ಮತ್ತು ಸಬಾರ್ಡಿನೇಟಿಂಗ್ ಕ್ಲಾಸ್, ಮೊದಲು ಮೇನ್ ಕ್ಲಾಸ್ ಬಂದು ಆಮೇಲೆ ಸಬಾರ್ಡಿನೇಟಿಂಗ್ ಕ್ಲಾಸ್ ಬಂದಾಗ ಮಧ್ಯದಲ್ಲಿ ಏನ್ ಯೂಸ್ ಮಾಡ್ತೀವಿ ನಾವು? ಸಬಾರ್ಡಿನೇಟಿಂಗ್ ಕಂಜಕ್ಷನ್ ಅನ್ನು ಯೂಸ್ ಮಾಡ್ತೀವಿ. ಮೊದಲು ಸಬಾರ್ಡಿನೇಟಿಂಗ್ ಕ್ಲಾಸ್ ಇದ್ರೆ ಆ ಸಬಾರ್ಡಿನೇಟಿಂಗ್ ಕ್ಲಾಸ್ ಗಿನ ಮೊದಲು ಏನಿರುತ್ತೆ? ಕಂಜಕ್ಷನ್ ಇರುತ್ತೆ. ಇನ್ ದ ಸೆಕೆಂಡ್ ಎಕ್ಸಾಂಪಲ್, ಇಫ್ ಯು ಫೈಂಡ್ ಔಟ್ ಅಂತಕ್ಕಂಥದ್ದು ಸಬಾರ್ಡಿನೇಟಿಂಗ್ ಕ್ಲಾಸ್, ಪ್ಲೀಸ್ ಲೆಟ್ ಮೀ ನೋ ಅಂತಕ್ಕಂಥದ್ದು ಮೇನ್ ಕ್ಲಾಸ್. ಇವೆರಡರ ಮೊದಲು ಏನ್ ಬಳಸಿದೀವಿ? ಇಫ್. ಈ ಇಫ್ ಅನ್ನೋದು ಏನಾಗಿರುತ್ತೆ? ಸಬಾರ್ಡಿನೇಟಿಂಗ್ ಕಂಜಕ್ಷನ್ ಆಗಿರುತ್ತೆ. ಇನ್ ದ ಥರ್ಡ್ ಸೆಂಟೆನ್ಸ್, ಮೊದಲನೇ ಸೆಂಟೆನ್ಸ್ ಅನ್ನ ನಾವು ಈ ರೀತಿನೂ ಬರೀಬಹುದು. ಮೊದಲನೇ ಸೆಂಟೆನ್ಸ್ ಏನಿತ್ತು? ದ ಟೀಚರ್ ಡಿಸ್ಟ್ರಿಬ್ಯೂಟೆಡ್ ಪೇಪರ್ಸ್, ಮೇನ್ ಕ್ಲಾಸ್ ಇತ್ತು. ಆಫ್ಟರ್ ಗಿವಿಂಗ್ ಇನ್ಸ್ಟ್ರಕ್ಷನ್ ಸೂಚನೆಗಳನ್ನ ಕೊಟ್ಟ ಮೇಲೆ ಅವರು ಪತ್ರಿಕೆಗಳನ್ನ ಏನ್ ಮಾಡಿದ್ರು? ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಅದನ್ನ ನಾವು ಹೆಂಗ್ ಬರಿಬಹುದು? ಆಫ್ಟರ್ ಗಿವಿಂಗ್ ಇನ್ಸ್ಟ್ರಕ್ಷನ್ಸ್, ಸೂಚನೆಗಳನ್ನು ಕೊಟ್ಟ ನಂತರ. ಸಬಾರ್ಡಿನೇಟಿಂಗ್ ಕ್ಲಾಸ್, ದ ಟೀಚರ್ ಡಿಸ್ಟ್ರಿಬ್ಯೂಟೆಡ್ ಪೇಪರ್ಸ್, ಶಿಕ್ಷಕರು ಏನ್ ಮಾಡಿದ್ರು? ಆ ಒಂದು ಪತ್ರಿಕೆಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಮೇನ್ ಕ್ಲಾಸ್. ಈ ಸಬಾರ್ಡಿನೇಟ್ ಕ್ಲಾಸ್ ಮೊದಲು ಏನ್ ಬಳಸಿವಿ? ಆಫ್ಟರ್. ಈ ಆಫ್ಟರ್ ಅಂತಕ್ಕಂಥದ್ದು ಏನಾಗಿರುತ್ತೆ? ಕಂಜಕ್ಷನ್ ಆಗಿರುತ್ತೆ. ಇನ್ನು ಹಲವಾರು ನಾವು ಸಬಾರ್ಡಿನೇಟಿವ್ ಕಂಜಕ್ಷನ್ ಗಳನ್ನ ನೋಡೋದಾದ್ರೆ, ಆಲ್ದೋ ಇದೆ, ಆಸ್ ಮಚ್ ಆಸ್ ಪಾಸಿಬಲ್ ಅಂತ ಯೂಸ್ ಮಾಡ್ತೀವಿ, ಇದೆ ಆಸ್ ಸೂನ್ ಆಸ್ ಪಾಸಿಬಲ್ ಅಂತ ಯೂಸ್ ಮಾಡ್ತೀವಿ, ಬಿಕಾಸ್ ಇದೆ, ಅನ್ಲೆಸ್ ಇದೆ, ಅಂಟಿಲ್, ದೋ, ಸಿನ್ಸ್, ದೆನ್. ಇನ್ನು ಹಲವಾರು ಸಬಾರ್ಡಿನೇಟಿಂಗ್ ಕಂಜಕ್ಷನ್ ಗಳನ್ನ ನಾವೇನ್ ಮಾಡ್ತೀವಿ? ಈ ರೀತಿಯಾಗಿ ಬಳಸ್ತೀವಿ. ಕಂಜಕ್ಷನ್ ನ ಮೂರನೇ ವಿಧವಾಗಿರುವಂತಹ ಪೇರ್ಡ್ ಕಂಜಕ್ಷನ್ಸ್. ಪೇರ್ಡ್ ಕಂಜಕ್ಷನ್ ಅಂದ್ರೆ ಏನು? ಪೇರ್ಡ್, ಎರಡು ಜೊತೆಯಾಗಿರುವಂತಹ ಫ್ರೇಸಸ್ ಅಥವಾ ವರ್ಡ್ಸ್ ಗಳು ಕಂಜಕ್ಷನ್ ಆಗಿ ಇಲ್ಲಿ ಕೆಲಸ ಮಾಡ್ತವೆ. ಯಾವ ರೀತಿಯಪ್ಪ ಅಂತಂದ್ರ, ಮೊದಲನೆಯದಾಗಿ ಬೋತ್ ಮತ್ತು ಆಂಡ್. ಬೋತ್ ಅಂಡ್ ಈ ಎರಡು ವರ್ಡ್ಗಳು ಒಂದೇ ಸೆಂಟೆನ್ಸ್ ಅಲ್ಲಿ ಕೆಲಸ ಮಾಡ್ತಿರ್ಬೇಕು. ಬೋತ್ ಅಂಡ್ ಎರಡು ಒಂದೇ ಸೆಂಟೆನ್ಸ್ ಅಲ್ಲಿ ಕೆಲಸ ಮಾಡ್ತಿರ್ಬೇಕು. ಹೇಗಪ್ಪ ಅಂತಂದ್ರ, ಹಿ ರೋಟ್ ಬೋತ್ SDA ಅಂಡ್ FDA ಎಕ್ಸಾಮ್. ನೋಡಿ, ಒಂದೇ ಸೆಂಟೆನ್ಸ್ ಇದೆ. ಈ ಒಂದೇ ಸೆಂಟೆನ್ಸ್ ಅಲ್ಲಿ ಬೋತ್
ಅಂಡ್ ಈ ಎರಡು ಕಂಜಕ್ಷನ್ ಗಳು ಬಳಸ್ತಾ ಇದ್ದೀವಿ. ಯಾವ ರೀತಿ? ಹಿ ರೋಡ್ ಬೋತ್ SDA ಅಂಡ್ FDA ಎಕ್ಸಾಮ್. ಬೋತ್ ಎರಡು ಯಾವ್ಯಾವು? SDA ಮತ್ತು FDA ಎಕ್ಸಾಮ್. ಅವನು SDA ಮತ್ತು FDA ಎರಡು ಎಕ್ಸಾಮ್ ಗಳನ್ನು ಬರೆದನು. ಮತ್ತು ಬೋತ್ ಈ ಎರಡು ಏನಾಗಿರ್ತಾವ? ಪೇರ್ಡ್ ಕಂಜಕ್ಷನ್ ಆಗಿರ್ತಾವ. ಒಂದೇ ಸೆಂಟೆನ್ಸ್ ಅಲ್ಲಿ ಎರಡು ಕಂಜಕ್ಷನ್ ಗಳನ್ನ ನಾವೇನ್ ಮಾಡ್ತೀವಿ? ಯೂಸ್ ಮಾಡ್ತೀವಿ. ಅದು ಪೇರ್ ಆಗಿ. ಬಟ್ ಬೋತ್ ಇದ್ರೆ ಅದ್ರ ಜೊತೆ ಅಂಡ್ ಅನ್ನ. ಇನ್ನು ಎರಡನೇದಾಗಿ ನೈದರ್ ನಾರ್. ಈ ಪೇರ್ಡ್ ಕಂಜಕ್ಷನ್ ಎಲ್ಲಿ ಬಳಸ್ತೀವಿ? he writes neither SDA nor FDA exam. ಹಿಂಗೆ ಹೇಳ್ರಿ, he writes neither SDA nor FDA exam. ಅವನು FDA SDA ಈ ಎರಡು ಎಕ್ಸಾಮ್ ಗಳನ್ನ ಏನ್ ಮಾಡಂಗಿಲ್ಲ? ಬರೆಯಂಗಿಲ್ಲ. ನೈದರ್ SDA ನು ಬರೆಯಂಗಿಲ್ಲ, FDA ನಾರ್ FDA ನು ಕೂಡ ಬರೆಯೋದಿಲ್ಲ. ನೈದರ್ ನಾರ್ ಇವೆಲ್ಲ ಯೂಸ್ ಮಾಡ್ತೀವಿ. ಎರಡನ್ನ ಬರೆಯೋದಿಲ್ಲ ಅಂತ ಹೇಳ್ಬೇಕಾದ್ರೆ ಸೆಂಟೆನ್ಸ್ ಅಲ್ಲಿ ಏನ್ ಬಳಸ್ತೀವಿ? ನೈದರ್ ನಾರ್. ಇನ್ನು ಐದರ್ ಆರ್ ಪೇರ್ಡ್ ಕಂಜಕ್ಷನ್ ಅನ್ನ ಹೆಂಗ್ ಬಳಸ್ತೀವಿ? he will write either SDA or FDA exam. he will write either SDA or FDA exam. ಅವನು SDA ಅಥವಾ FDA ಯಾವುದರಲ್ಲಾದ್ರೂ ಒಂದನ್ನ ಏನ್ ಮಾಡ್ತಾನೆ? ಎಕ್ಸಾಮ್ ಬರೀತಾನೆ. SDA ಆದ್ರೂ ಬರೀತಾನ ಅಥವಾ ಐದರ್ SDA ಎಕ್ಸಾಮ್ ಆದ್ರೂ ಬರೀತಾನೆ, ಆರ್ ಅಥವಾ FDA ಎಕ್ಸಾಮ್ ಆದ್ರೂ ಬರೀತಾನೆ. ಐದರ್ ಆರ್ ಅನ್ನ ನಾವು ಈ ರೀತಿಯಾಗಿ ಬಳಸ್ತೀವಿ. ಇನ್ನು ನಾಟ್ ಓನ್ಲಿ ಬಟ್ ಆಲ್ಸೋ ಇವು ಈ ಪೇರ್ಡ್ ಕಂಜಕ್ಷನ್ ಗಳನ್ನ ಹೆಂಗ್ ಯೂಸ್ ಮಾಡ್ತೀವಿ ಸೆಂಟೆನ್ಸ್ ಅಲ್ಲಿ? he writes ಅವನು ಬರೆಯುವನು. ಏನ್ ಬರೆಯುತ್ತಾನೆ ಏನು? ನಾಟ್ ಓನ್ಲಿ SDA ಮಾತ್ರ ಅಲ್ಲ, ನಾಟ್ ಓನ್ಲಿ SDA ಬಟ್ ಆಲ್ಸೋ FDA ಎಕ್ಸಾಮ್. ಅವನು SDA ಮಾತ್ರವಲ್ಲ, FDA ಎಕ್ಸಾಮ್ ಅನ್ನು ಕೂಡ ಏನ್ ಮಾಡ್ತಿದ್ದಾನೆ? ಬರೆಯುತ್ತಿದ್ದಾನೆ. ಇನ್ನು ನಮ್ಮ ಈ ನೋ ಸೂನರ್ ದೆನ್ ಈ ಪೇರ್ಡ್ ಕಂಜಕ್ಷನ್ ಗಳನ್ನ ಹೆಂಗ್ ಯೂಸ್ ಮಾಡ್ತೀವಿ ಸೆಂಟೆನ್ಸ್ ಅಲ್ಲಿ? No sooner did he dip his hand in the transparent water. ಅವನು no sooner did he dip ಅವನು ಆ ಟ್ರಾನ್ಸ್ಪರೆಂಟ್ ವಾಟರ್ ನಲ್ಲಿ ಕೈ ಎದ್ದುವುದಕ್ಕಿಂತ ಮೊದಲು no sooner did he dip his hand in the transparent water. ಟ್ರಾನ್ಸ್ಪರೆಂಟ್ ಅಪ್ಪ ಅಂತಂದ್ರ ತಿಳುವಾದ ಅಥವಾ ತಿಳಿಯಾದ ನೀರು ಅಂದಂಗ. ಆ ತಿಳಿಯಾದ ನೀರಿನಲ್ಲಿ ಅವನು ಕೈ ಎದ್ದುವುದಕ್ಕಿಂತ ಮುಂಚೆ ಅಥವಾ ಎದ್ದೋದ್ರಲ್ಲಿ ನೋ ಸೂನರ್ ದೆನ್ ಹಿ ಹರ್ಡ್ ಅ ವಾಯ್ಸ್. ಆವಾಗ ಏನ್ ಕೇಳಿಸ್ತವನಿಗೆ? ಹಿ ಹರ್ಡ್ ಅ ವಾಯ್ಸ್. ಈ ರೀತಿಯಾಗಿ ನಾವು ನೋ ಸೂನರ್ ಅಥವಾ ದೆನ್ ಪೇರ್ಡ್ ಕಂಜಕ್ಷನ್ ಗಳನ್ನ ಸೆಂಟೆನ್ಸ್ ಅಲ್ಲಿ ಬಳಸ್ತೀವಿ. ಹೇಗೆ? ನೋ ಸೂನರ್ ಡಿಡ್ ಹಿ ಡಿಪ್ ಹಿಸ್ ಹ್ಯಾಂಡ್ ಇನ್ ದ ಟ್ರಾನ್ಸ್ಪರೆಂಟ್ ವಾಟರ್ ದೆನ್ ಹಿ ಹರ್ಡ್ ಅ ವಾಯ್ಸ್. ಇನ್ನು ಅವನು ಆ ತಿಳಿಯಾದ ನೀರಲ್ಲಿ ಕೈ ಎದ್ದೋದಕ್ಕಿಂತ ಮೊದಲೇ ಅವನಿಗೆ ಒಂದು ಏನ್ ಕೇಳಿಸಿತು? ಶಬ್ದ ಕೇಳಿಸಿತು. ಈ ಮೂರು ನಮ್ಮ ಕಂಜಕ್ಷನ್ ನ ವಿಧಗಳಾಗಿದ್ದಾವೆ. ಇನ್ನು ಈ ಕಂಜಕ್ಷನ್ ಅನ್ನು ಹೊರತುಪಡಿಸಿ ನಮ್ಮ ಪಾರ್ಟ್ಸ್ ಆಫ್ ಸ್ಪೀಚ್ ನ ಕೊನೆಯ ಒಂದು ವಿಧವಾಗಿರುವಂತಹ ಇಂಟರ್ಜೆಕ್ಷನ್ ಅಂದ್ರೆ ಏನಪ್ಪಾ? ಭಾವ ಸೂಚಕ ಅನ್ಬೋದು. ಇದು ನಮ್ಮ ಭಾವನೆ, ನಮ್ಮ ಫೀಲಿಂಗ್ಸ್ ಗಳನ್ನ ಏನ್ ಮಾಡ್ತದ? ತೋರಿಸ್ಕೊಡ್ಲಕ ಸಹಾಯ ಮಾಡ್ತದ. ಈ ಇಂಟರ್ಜೆಕ್ಷನ್ ಅಂತಕ್ಕಂತ ವರ್ಡ್ ಗಳು ಏನ್ ಮಾಡ್ತಾವ? ನಮ್ಮ ಭಾವನೆ, ನಮ್ಮ ಫೀಲಿಂಗ್ಸ್ ಗಳನ್ನ ಶೋ ಮಾಡ್ತಾವ. ಏನ್ ಇಂಟರ್ಜೆಕ್ಷನ್? ಶೋಸ್ ಸಮ್ ಸಡನ್ ಫೀಲಿಂಗ್ಸ್ ಆರ್ ಎಮೋಷನ್ಸ್. ಇಂಟರ್ಜೆಕ್ಷನ್ ಗಳು ಏನ್ ಮಾಡ್ತವೆ? ಇಂಟರ್ಜೆಕ್ಷನ್ಸ್ ಶೋಸ್ ಸಮ್ ಸಡನ್ ಫೀಲಿಂಗ್ಸ್ ಆರ್ ಎಮೋಷನ್ಸ್. ಸಡನ್ ಫೀಲಿಂಗ್ ಅಥವಾ ಎಮೋಷನ್ ಗಳನ್ನ ಏನ್ ಮಾಡ್ತವೆ? ಇವು ತೋರಿಸ್ಕೊಡ್ತಾವ. ಹಾಗಾದ್ರೆ ಇವು ಒಂದು ಸೆಂಟೆನ್ಸ್ ನಲ್ಲಿ ನಾವು ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡಬಹುದು? ಒಂದು ಸೆಂಟೆನ್ಸ್ ಅಲ್ಲಿ ಇದು ಇಂಟರ್ಜೆಕ್ಷನ್ ನಾವು ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ? ಯಾವ ರೀತಿಯಪ್ಪ ಅಂತಂದ್ರ ಸ್ಟ್ಯಾಂಡ್ಸ್ ಅಲೋನ್. ಈ ಇಂಟರ್ಜೆಕ್ಷನ್ ಅಂತಕ್ಕಂತ ವರ್ಡ್ ಆ ಒಂದು ಸೆಂಟೆನ್ಸ್ ಅಲ್ಲಿ ಒಂಟಿಯಾಗಿರ್ತದ ಅಂದ್ರೆ ಸಪರೇಟ್ ಆಗಿರ್ತದ. ಬಹಳಷ್ಟು ಗ್ಯಾಪ್ ಇರಂಗಿಲ್ಲ. ಇದ್ರದ್ದು ಒಂದು ಸ್ಥಾನ ಸಪರೇಟ್ ಆಗಿರ್ತದೆ. ಎಲ್ಲಿ? ಬಿಫೋರ್, ಆಫ್ಟರ್. ಮೊದಲಾದ್ರೂ ಇರುತ್ತೆ. ಒಂದು ಸೆಂಟೆನ್ಸ್ ನ ಮೊದಲಿಗಾದ್ರೂ ಬಳಸ್ತೀವಿ ಅಥವಾ ಒಂದು ಸೆಂಟೆನ್ಸ್ ನ ಕೊನೆಯಲ್ಲಾದ್ರೂ ಬಳಸ್ತೀವಿ. ಏನನ್ನ? ಇಂಟರ್ಜೆಕ್ಷನ್ ಅನ್ನ.
ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಎಕ್ಸ್ಕ್ಲಾಮೇಟರಿ ಮಾರ್ಕ್. ಇಟ್ ಫಾಲೋಸ್ ಎಕ್ಸ್ಕ್ಲಾಮೇಟರಿ ಮಾರ್ಕ್. ಭಾವಸೂಚಕ ಚಿಹ್ನೆಯನ್ನ, ಈ ಭಾವಸೂಚಕ ಚಿಹ್ನೆಯನ್ನ ಈ ಒಂದು ವರ್ಡ್ ಹೊಂದಿರ್ತದ. ಇಂಟರ್ಜೆಕ್ಷನ್ ವರ್ಡ್ ಏನು ಹೊಂದಿರ್ತದ? ಭಾವಸೂಚಕ ಚಿಹ್ನೆಯನ್ನ ಹೊಂದಿರ್ತದ. ಏನೇನ್ ಹೇಳ್ರಿ? ಸ್ಟ್ಯಾಂಡ್ಸ್ ಅಲೋನ್ ಅದೊಂದು ಸಪರೇಟ್ ಆಗಿರ್ತದ. ಬಿಫೋರ್ ಆರ್ ಆಫ್ಟರ್ ಸೆಂಟೆನ್ಸ್ ನ ಮೊದಲಿಗೆ ಅಥವಾ ಕೊನೆಯಲ್ಲಿ ಬರುತ್ತೆ. ಎಕ್ಸ್ಕ್ಲಾಮೇಟರಿ ಮಾರ್ಕ್ ಭಾವಸೂಚಕ ಚಿಹ್ನೆಯನ್ನ ಹೊಂದಿರ್ತದ. ಈ ಮೂರು ನಿಮ್ಗೆ ಗೊತ್ತಿತ್ತು ಅಂದ್ರೆ ಸೆಂಟೆನ್ಸ್ ಅಲ್ಲಿ ಯಾವುದು ಇಂಟರ್ಜೆಕ್ಷನ್ ಅದ ಅಂತ ನೀವು ಈಸಿಯಾಗಿ ಹೇಳ್ಬೋದು. ಇಲ್ಲಿ ಎಕ್ಸಾಂಪಲ್ ಗಳನ್ನ ನೋಡುತ್ತಾ ಬಂದ್ರೆ, ಮೊದಲನೇ ಎಕ್ಸಾಂಪಲ್ ನಲ್ಲಿ ಕಾಂಗ್ರಾಟ್ಸ್, ಇದು ನಮ್ಮ ಸಡನ್ ಫೀಲಿಂಗ್ ಅನ್ನ ತೋರಿಸುತ್ತೆ. ಆ ಒಂದು ಸೆಂಟೆನ್ಸ್ ಓದುವಾಗ ಸಿಂಪ್ಲಿ ಕಂಗ್ರಾಟ್ಸ್ ಯು ಫೈನಲಿ ವನ್ ದ ಮ್ಯಾಚ್, ಈ ರೀತಿ ಅದರದ್ದು ಭಾವನೆಯನ್ನ ಸೂಚಿಸುವಂತಹ ಪದ ಆಗಿರಲ್ಲ. ಒಂದು ಎಮೋಷನ್ ಇರಬೇಕು. ಆ ಒಂದು ವರ್ಡ್ ಅನ್ನ ಓದುವಾಗ ಏನಿರ್ಬೇಕು? ಎಮೋಷನ್ ಗಳಿರ್ಬೇಕು. ನಾವು ಜನರಲ್ ಆಗಿ ಹೇಳೋದಾದ್ರೆ, ಇವಾಗ ಒಂದು ಹಾವು ನೋಡಿದ್ವಿ ಅಂದ್ರೆ ನಾವೇನ್ ಮಾಡ್ತೀವಿ? ನಾವು ಜೋರಾಗಿ ಎಮೋಷನ್ ಹೆಂಗ್ ತೋರಿಸ್ತೀವಿ ಹೇಳ್ರಿ? ನಮ್ಮ ಹಳ್ಳಿ ಸೈಡ್ ಆದ್ರೆ ನಾವು ಎಮೋಷನ್ ಹೆಂಗ್ ತೋರಿಸ್ತೀವಿ? ಜೋರಾಗಿ ಕಿರಿಸ್ತೀವಿ, ಕೆಲವೊಂದು ವರ್ಡ್ ಗಳನ್ನ ಅಂತೀವಿ, ಯಪ್ಪ ಇವ, ಈ ರೀತಿಯಾದಂತಹ ವರ್ಡ್ ಗಳನ್ನ ಯೂಸ್ ಮಾಡ್ತೀವಿ. ಅದೇ ವರ್ಡ್ ಗಳನ್ನ ನಾವು ಏನಂತ ಕರಿತೀವಿ? ಇಂಟರ್ಜೆಕ್ಷನ್ ಅಂತೀವಿ. ಇನ್ನು ಫಸ್ಟ್ ಸೆಂಟೆನ್ಸ್ ಕಾಂಗ್ರಾಟ್ಸ್, ಕಾಂಗ್ರಾಟ್ಸ್ ಕಂಗ್ರಾಚುಲೇಷನ್ಸ್ ಅಂತ ನಾವ್ ಹೇಳ್ತೀವಿ ನೋಡಿ. ಎಮೋಷನ್ ಲಿಂದ ಒಂದು ಗೋಲ್ಡ್ ಮೆಡಲ್ ಗೆದ್ರು ನಮ್ ಸ್ಟೂಡೆಂಟ್ ಯಾರಾದ್ರೂಪ್ಪ ಅಂತಂದ್ರ ನಾವು ಒಂದು ಎಮೋಷನ್ ಲಿಂದ ಹೇಳ್ತೀವಿ ಕಂಗ್ರಾಚುಲೇಷನ್ಸ್ ಅಂತ ಹೇಳಿ. ನೋಡ್ರಿ, ಕಂಗ್ರಾಟ್ಸ್ ಯು ಫೈನಲಿ ವನ್ ದ ಮ್ಯಾಚ್. ಈ ಒಂದು ಸೆಂಟೆನ್ಸ್ ನಲ್ಲಿ ಯಾವ ಒಂದು ವರ್ಡ್ ಸಪರೇಟ್ ಆಗಿದೆ? ಯಾವ ಒಂದು ವರ್ಡ್ ಸೆಂಟೆನ್ಸ್ ನ ಮೊದಲು ಅಥವಾ ಕೊನೆಯಲ್ಲಿ ಬಂದದ್ದು ನೋಡ್ರಿ. ಆ ವರ್ಡ್ ಏನ್ ಮಾಡಿರ್ಬೇಕು? ಎಕ್ಸ್ಕ್ಲಾಮೇಟರಿ ಮಾರ್ಕ್ ಹೊಂದಿರ್ಬೇಕು. ವರ್ಡ್ ಏನೇನ್ ಮಾಡಿರ್ಬೇಕು? ವರ್ಡ್ ಮೊದಲು ಸೆಂಟೆನ್ಸ್ ನ ಮೊದಲಾದ್ರೂ ಇರಬೇಕು, ಕೊನೆಯಲ್ಲಾದ್ರೂ ಇರಬೇಕು. ಹಾಗೂ ಆ ವರ್ಡ್ ಏನ್ ಹೊಂದಿರಬೇಕು? ಎಕ್ಸ್ಕ್ಲಾಮೇಟರಿ ಮಾರ್ಕ್ ಅನ್ನ ಹೊಂದಿರಬೇಕು. ಭಾವಸೂಚಕ ಚಿಹ್ನೆಯನ್ನ ಹೊಂದಿರಬೇಕು. ಹಾಗಾದ್ರೆ ಈ ಒಂದು ಸೆಂಟೆನ್ಸ್ ನಲ್ಲಿ ಭಾವಸೂಚಕ ಚಿಹ್ನೆ ಹೊಂದಿರುವಂತಹ ವರ್ಡ್ ಯಾವುದು? ಕಂಗ್ರಾಟ್ಸ್. ಇದು ಏನಾಗಿರ್ತದ? ಇಂಟರ್ಜೆಕ್ಷನ್. ಕಾಂಗ್ರಾಟ್ಸ್ ಅಂತ ನಾವು ಫೀಲಿಂಗ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತೀವಿ. ಇನ್ನು ಸೆಕೆಂಡ್ ಸೆಂಟೆನ್ಸ್ ವಾವ್, ವಾವ್ ಹಿ ಲುಕ್ಸ್ ಗ್ರೇಟ್ ಇನ್ ದಟ್ ಡ್ರೆಸ್. ವಾವ್ ನಮ್ಮ ಭಾವನೆ ವ್ಯಕ್ತವಾಗ್ತಿರ್ಬೇಕು ಆ ಒಂದು ವರ್ಡ್ ನಲ್ಲಿ. ವಾವ್ ಹಿ ಲುಕ್ಸ್ ಗ್ರೇಟ್ ಇನ್ ದಟ್ ಡ್ರೆಸ್. ಆ ಒಂದು ವಸ್ತ್ರದಲ್ಲಿ, ಆ ಒಂದು ಬಟ್ಟೆಯಲ್ಲಿ ಅವನು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾನೆ. ಇಲ್ಲಿ ವಾವ್ ಅಂತಕ್ಕಂಥದ್ದು ಬಿಫೋರ್ ದ ಸೆಂಟೆನ್ಸ್, ಇಟ್ ಈಸ್ ಫಾಲೋಡ್ ಬೈ ಎಕ್ಸ್ಕ್ಲಾಮೇಟರಿ ಮಾರ್ಕ್. ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ? ಇಂಟರ್ಜೆಕ್ಷನ್ ಅಂತೀವಿ. ಇನ್ ದ ಥರ್ಡ್ ಸೆಂಟೆನ್ಸ್ ಲುಕ್ ದ ಹೀರೋ ಇಸ್ ಕಮಿಂಗ್. ನಾವೊಂದು ಎಮೋಷನ್ ಅನ್ನ ವ್ಯಕ್ತಪಡಿಸ್ತಾ ಇದ್ದೀವಿ. ಒಬ್ಬರು ಯಾವ ನಮ್ಮ ಫೇವರೇಟ್ ಹೀರೋ ಬರ್ತಾ ಇದ್ದಾರೆ. ಲುಕ್, ಏ ಅಲ್ಲಿ ನೋಡು, ಅಲ್ಲಿ ನೋಡು, ಅಲ್ಲಿ ದ ಹೀರೋ ಇಸ್ ಕಮಿಂಗ್, ಹೀರೋ ಬರ್ತಿದ್ದಾನೆ ಅಂತಿರಲ್ಲ. ಈ ಒಂದು ಎಮೋಷನ್ ಅನ್ನ ತೋರಿಸುವಂತಹ ಪದ ಯಾವುದು? ಲುಕ್. ಲುಕ್ ಅಂತ ನಮ್ಮ ಎಮೋಷನ್ ಅನ್ನ ಒಂದು ವರ್ಡ್ ನ ಮೇಲೆ ತೋರಿಸ್ಕೊಡ್ತೀವಿ. ಒಂದು ಮ್ಯಾಚ್ ಅನ್ನ ಸೋತೀವಿ. ಆ ಮ್ಯಾಚ್ ಸೋತಾಗ ಹೆಂಗ್ ಮಾಡ್ತೀವಿ? ಶೇಟ್ ಅಂತ ಒಂದು ಬಾಲ್ ಅರೆ ಕೆಳಗೆ ಹೊಡಿತೀವಿ, ಪೆನ್ ಅರೆ ಹೊಡಿತೀವಿ, ಮೊಬೈಲ್ ಆದ್ರೂ ಹೊಡಿತೀವಿ. ಅಂದ್ರೆ ನಮ್ಮ ಎಮೋಷನ್ ಅದು ಏನದು? ನಮ್ಮ ಎಮೋಷನ್ ಆಗಿರುತ್ತೆ. ಶೇಟ್ ವಿ ಲಾಸ್ಟ್ ದ ಮ್ಯಾಚ್. ಶೀಟ್ ವಿ ಲಾಸ್ಟ್ ದ ಮ್ಯಾಚ್. ಶೀಟ್ ನಾವು ಮ್ಯಾಚ್ ಅನ್ನ ಏನ್ ಮಾಡಿದ್ವಿ? ಸೋತ್ ಬಿಟ್ವಿ. ಹಾಗಾಗಿ ಶೀಟ್ ಅಂತಕ್ಕಂಥದ್ದು ಎಕ್ಸ್ಕ್ಲಾಮೇಟರಿ ಮಾರ್ಕ್ ಅನ್ನು ಹೊಂದಿದ. ಇದು ಏನಾಗಿರ್ತದ? ಇಂಟರ್ಜೆಕ್ಷನ್ ಆಗಿರುತ್ತೆ. ಇನ್ ದ ಫಿಫ್ತ್ ಎಕ್ಸಾಂಪಲ್ ಶೋರ್. ನಾವು ವರ್ಡ್ ಅಂತಿರ್ತೀವಿ, ಅದನ್ನೇ ಇಲ್ಲಿ ಬರೀತೀವಿ. ಶೋರ್ ಐ ಫಾರ್ಗಾಟ್ ಮೈ ಬ್ರದರ್ಸ್ ಬರ್ತ್ಡೇ. ನನ್ನ ಅಣ್ಣನ ಬರ್ತ್ಡೇ ಅನ್ನು ನಾನು ನೆನ್ಪಾರ್ಬಿಟ್ಟೆ, ನೆನ್ಪಾರಿದ್ದೀನಿ. ಈ ಒಂದು ಶೂಟ್ ಅಂತಕ್ಕಂಥ, ಶೂಟ್ ಅಲ್ಲ ಶೂಟ್ ಅಂತ ನಾವು ಅದನ್ನ ಪ್ರೊನೌನ್ಸ್ ಮಾಡ್ತೀವಿ. ಈ ಎಕ್ಸ್ಕ್ಲಾಮೇಟರಿ ಮಾರ್ಕ್ ಹೊಂದಿದೆ. ಈ ಒಂದು ವರ್ಡ್ ಏನಾಗಿರುತ್ತೆ? ಇಂಟರ್ಜೆಕ್ಷನ್ ಆಗಿರುತ್ತೆ. ಇಂಟರ್ಜೆಕ್ಷನ್ ಅಂದ್ರೆ ಏನು? ಕಾಮನ್ ಆಗಿ ಇಂಟರ್ಜೆಕ್ಷನ್ ಅಂದ್ರೆ ಏನು? ನಮ್ಮ ಭಾವನೆಯನ್ನ ಅದು ಏನ್ ಮಾಡ್ತಿರ್ಬೇಕು? ಶೋ ಮಾಡ್ತಿರ್ಬೇಕು, ಎಕ್ಸ್ಪ್ರೆಸ್ ಮಾಡ್ತಿರ್ಬೇಕು. ಐ ಹೋಪ್ ಇಲ್ಲಿಗೆ ನಮ್ಮ ಪಾರ್ಟ್ಸ್ ಆಫ್ ಸ್ಪೀಚ್ ಎಂಡ್ ಆಯ್ತು. ನಮ್ಮ ಮುಂದಿನ ಒಂದು ಭಾಗವಾಗಿ ನಾನು ಟೆನ್ಸ್ ಅನ್ನ ತೆಗೆದುಕೋಬೇಕಂತಿದ್ದೀನಿ. ಆದಷ್ಟು ಬೇಗ ಆ ಟೆನ್ಸ್ ಅನ್ನು ಕೂಡ ಸ್ಟಾರ್ಟ್ ಮಾಡ್ತೀನಿ ಅಂತ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ, ಶುಭ ದಿನ.